ಭೀಷ್ಮ ಸಾಧಾರಣ ಒಂದು ಮನೆಯ ಹಿರಿಯನ ತರಹವೇ. ದುರ್ಯೋಧನನಿಗೆ ಈ ಆಕ್ಷೇಪ ಯಾವಾಗಲೂ ಇತ್ತು. ಭೀಷ್ಮ ಆ ದೃಷ್ಟಿಯಿಂದ ನೋಡಿದಾಗ ಹೊರಗಿರಬೇಕಾಗಿತ್ತು ಅಂತ ಅನ್ನಿಸುತ್ತೆ. ಭೀಷ್ಮನಲ್ಲಿ ಒಂದು ದ್ವಂದ್ವವನ್ನು ಹುಟ್ಟಿಸಿಕೊಂಡೇ ಹೋಯಿತು. ಪಾಂಡವರನ್ನು ಯಾರೂ ಮುಟ್ಟಲ್ಲ ಅಂತ ಭೀಷ್ಮ ಮುಟ್ಟಲಿಲ್ಲ. ಕೃಷ್ಣ, ಅದಕ್ಕೇನೆ ಕೃಷ್ಣ ನಮಗಿಂತ ಯೋಚನೆಯಲ್ಲಿ ಮೇಲೆ ನಿಲ್ತಾನವನು. ಅದು ಆದರ್ಶ, ಅದು ನಮಗೆ ರೀಚ್ ಆಗೋಲ್ಲ. ಅದು ಭೀಷ್ಮ ರೀಚ್ ಆಗ್ತಾನೆ. ಭೀಷ್ಮ ಸಾಧಾರಣ ಒಂದು ಮನೆಯ ಹಿರಿಯನ ತರಹವೇ. ನಾವುಗಳು ಹೆಂಗೆ ಯೋಚನೆ ಮಾಡ್ತೀವೋ ಹಾಗೆ ಹೋಗ್ತಾನೋ. ಹಾಗಾಗಿ ಇಲ್ಲಿ ಅವನು ಆ ಪ್ರೀತಿಯನ್ನು ಉಳಿಸಿಕೊಳ್ಬಾರ್ದಾಗಿತ್ತು ಅನ್ನೋದು ಕೃಷ್ಣ ನೀತಿ. ಭೀಷ್ಮ ಹಾಗಂತ ಉಳಿಸಿಕೊಂಡ ಅಂದರೆ ಮೆಚ್ಚುತ್ತಾ ಉಳಿಸ್ಕೊಳ್ಳಿಲ್ಲ. ಅದರಲ್ಲೊಂದು ವ್ಯತ್ಯಾಸ ಇದೆ. ಅದಕ್ಕೆ ಸಂಪೂರ್ಣ ಪರವಾಗೂ ನಿಂತ್ಕೊಳ್ಳಿಲ್ಲ. ಈಗ ಉದಾಹರಣೆಗೆ ಧೃತರಾಷ್ಟ್ರ ಮಗ ಹೇಳಿದ್ದಕ್ಕೆಲ್ಲ ಜೈ ಅಂತ ಹೇಳ್ತಾ ಹೋದ. ಭೀಷ್ಮ ಹಾಗೆ ಮಾಡಲಿಲ್ಲ. ಭೀಷ್ಮ ಅದನ್ನು ಸರಿ ಅಂತ ಒಪ್ಪಲಿಲ್ಲ, ಆದರೆ ಅವರನ್ನು ಕೈ ಬಿಡಲಿಲ್ಲ. ಅಲ್ಲೇ ಉಳ್ಕೊಂಡ, ಎದ್ದು ಬೇರೆಯೂ ಹೋಗಲಿಲ್ಲ. ನಿಮ್ಮ ಜೊತೆ ಬದುಕಲ್ಲಪ್ಪ ನಾನು ಅಂತ ಹೋಗಲಿಲ್ಲ. ಹಾಗೆ ಹೋಗಬೇಕು ಅಂತ ನೀತಿ. ಈಗ ನಾವು ಯಾರ ಜೊತೆಗೆ ಬದುಕ್ತೀವೋ ಅವ್ರು ನಮಗೆ ಎಷ್ಟೇ ಹತ್ತಿರದವರಾದರೂ ಅವರು ಬಹಳ ದುಷ್ಟರಾಗಿದ್ದರೆ ಆ ಸಹವಾಸ ಬೇಡ, ನೀನು ದೂರ ಇರು ಅಂತ ಅನ್ನೋದನ್ನೇ ಹಿರಿಯರು ಹೇಳ್ಕೊಂಡು ಬಂದಿದ್ದಾರೆ. ಭೀಷ್ಮ ಆ ದೃಷ್ಟಿಯಿಂದ ನೋಡಿದಾಗ ಹೊರಗಿರಬೇಕಾಗಿತ್ತು ಅಂತ ಅನ್ನಿಸುತ್ತೆ. ಆದರ್ಶದ ಗೆರೆಯನ್ನು ಇಟ್ಕೊಂಡಾಗ, ಆದರ್ಶದ ಮಾನದಂಡ ಇಟ್ಕೊಂಡಾಗ. ಆದರೆ ನೀವು ಹೇಳಿದಾಗೇ ಭೀಷ್ಮ ಸಹಜ ಮನುಷ್ಯನಂತೆಯೇ ಪ್ರತಿಕ್ರಿಯಿಸಿದ್ದಾನೆ. ಅವನು ಹೊರಗೆ ಹೋಗಿಲ್ಲ ಅಲ್ಲಿಂದ. ಹಾಗಾಗಿ ಅವನು ಏನು ಮಾಡಿದ್ದಾನೆ, ಇವರನ್ನು ಬಿಟ್ಟಿಲ್ಲ, ಅವರನ್ನೂ ಬಿಟ್ಟಿಲ್ಲ. ಇದು ಇಲ್ಲಿಂದ ಮುಂದೆ ಭೀಷ್ಮನಲ್ಲಿ ಒಂದು ದ್ವಂದ್ವವನ್ನು ಹುಟ್ಟಿಸಿಕೊಂಡೇ ಹೋಯಿತು. ಪ್ರಾಯಶಃ ಅದು ಗೊಂದಲವಾಗಿ ಅವನ ನಡೆಯಲ್ಲಿ ಕಾಣಿಸ್ಕೊಳ್ಳಿಲ್ಲ, ನಡವಳಿಕೆಯಲ್ಲಿ ಕಾಣಿಸ್ಲಿಲ್ಲ. ಗೊಂದಲ ಸುಮಾರು ಕಾಲ, ಆದರೆ ಕೊನೆಗೆ ಅದು ಕಾಣಿಸ್ತು. ಯುದ್ಧದ ಹೊತ್ತು ಅಂತ ಬಂದಾಗ ಅದು ಪ್ರತ್ಯಕ್ಷವಾಗಿ ನಡವಳಿಕೆಯಲ್ಲೇ ಅವನ ದ್ವಂದ್ವ ಕಾಣಿಸಿಬಿಡ್ತು. ಅಲ್ಲಿವರೆಗೆ ಗೊತ್ತಾಗಲಿಲ್ಲ ಅದು. ಅಲ್ಲಿವರೆಗೆ ಅವನು ಪಾಂಡವರ ಪರವಾಗಿ ಏನನ್ನೂ ಮಾಡಲಿಲ್ಲ. ಪಾಂಡವರ ಪರವಾಗಿ ಮಾತಾಡಿದ. ಪಾಂಡವರ ಪರವಾಗಿ ಅವನೇನೂ ಮಾಡೋದಕ್ಕೆ ಬರಲಿಲ್ಲ. ಆದರೆ ಯುದ್ಧದ ಹೊತ್ತಿನಲ್ಲಿ ಅವನು ಪಾಂಡವರ ಪರವಾಗಿ ಕೆಲಸ ಮಾಡದ. ಅವನು ಅಲ್ಲ, ಪಾಂಡವರ ವಿರುದ್ಧವಾಗಿ ನಿಂತಿದ್ದು ಅನ್ನುವಂಥ. ಅದೇ ನಿಂತಿದ್ನಲ್ಲ, ನಿಂತಿದ್ದಾಗ ವಿರುದ್ಧವಾಗಿಯೇ ನಿಲ್ಲಬೇಕಾಗಿತ್ತು. ಆದರೆ ವಿರುದ್ಧವಾಗಿ ನಿಂತು ಅವರ ಪರವಾಗಿ ತನ್ನ ಜನ್ಮ ರಹಸ್ಯ ಹೇಳಿಕೊಟ್ಟ. 10 ದಿನಗಳಲ್ಲಿ ಒಂದೇ ಒಂದು ದಿನ ಅವನು ಪಾಂಡವರಲ್ಲಿ 5 ಜನರಲ್ಲಿ ಯಾರನ್ನು ಕೊಲ್ಲೋದಕ್ಕೆ ಹೋಗಲಿಲ್ಲ. ಸಂಹರಿಸಬೇಕು ಅಂತ ಅವ್ರ ಜೊತೆಗೆ ಯುದ್ಧ ಮಾಡಲಿಲ್ಲ. ದುರ್ಯೋಧನನಿಗೆ ಈ ಆಕ್ಷೇಪ ಯಾವಾಗಲೂ ಇತ್ತು, ಭೀಷ್ಮ ದ್ರೋಣರ ಮೇಲೆ. ಆಮೇಲೆ ಒಂದ್ಸಲ ಕರ್ಣನ ಮೇಲೂ ಬಂತದು, ಅಶ್ವತ್ಥಾಮನ ಮೇಲೂ ಬಂತು. ಏನಂದರೆ, ನೀವೆಲ್ಲ ಏನು ಮಾಡ್ತೀರಿ, ಯುದ್ಧ ಮಾಡ್ತಾ ಇದ್ದೀರಿ ಅನ್ನೋದೇನೋ ಸರಿ ಇದೆ, ಅಲ್ಲಿ ಯಾರೋ ಬೇರೆಯವ್ರನ್ನ ಕೊಲ್ತೀರಿ. ಅವ್ರು ಕೊಂದ್ರೆಷ್ಟು ಬಿಟ್ರೆಷ್ಟು ಈ 5 ಜನ ಮುಖ್ಯ. ಇವರು ಮುಗಿದೋದ್ರೆ ಯುದ್ಧವೇ ಮುಗಿದೋಗುತ್ತಲ್ಲ. ನೀವು ಬೇರೆಯವ್ರನ್ನ ಕೊಲ್ತಾ ಇದ್ದಿದ್ದರಿಂದ ಏನು ಪ್ರಯೋಜನ? ಹೌದು ಅಲ್ವಾ? ಕೊಲ್ಲಬೇಕಾಗಿದ್ದು ಇವನನ್ನು ಅಂತ. ಈಗ ಕ್ರಿಕೆಟಲ್ಲಿ ಒಬ್ಬ ಅದ್ಭುತ ಬ್ಯಾಟರ್ ಇರ್ತಾನೆ. ಈಗ ವಿರಾಟ್ ಕೊಹ್ಲಿ ನಿಂತ್ಕೊಂಡಿದ್ದಾನೆ ಅಂತ ಅನ್ಕೊಳ್ಳೋಣ. ಫಸ್ಟ್ ಡೌನ್ ಬಂದವನು ನಿಂತ್ಕೊಂಡೇ ಇದ್ದಾನೆ, ಹೊಡಿತಾನೇ ಇದ್ದಾನೆ. ಬೌಲರ್ಗಳು ಅವನ ಜೊತೆಗೆ ಬಂದು ಬೇರೆ ಬ್ಯಾಟರ್ಗಳನ್ನೆಲ್ಲ ಔಟ್ ಮಾಡ್ತಾ ಇದ್ದಾರೆ. ಅವಾಗ ಈ ಕಡೆ ಕ್ಯಾಪ್ಟನ್ನಿಗೋ ಅಥವಾ ನೋಡ್ತಾ ಇರೋರಿಗೋ ಅನ್ಸೋದು, ಅವ್ರನ್ನ ಔಟ್ ಮಾಡಿದ್ರೆಷ್ಟು ಬಿಟ್ರೆಷ್ಟು ಅವನು 20-30 ರನ್ನಿಗೆ ಔಟ್ ಆಗ್ತಾನೆ, ಇವನ್ ತೆಗಿ ಮೊದಲು ಅಂತ. ಹೌದು ಇನ್ನೇನು ರೀಚ್ ಆಗ್ಬಿಡ್ತೀವಿ ಟಾರ್ಗೆಟ್, ಅವನಿದ್ರೆ ಸಾಕು ಅಂತ. ಹಾಗೆ ದುರ್ಯೋಧನನಿಗೆ ಸಮಸ್ಯೆ ಏನು ಅಂದರೆ, ಪಾಂಡವರನ್ನು ಯಾರೂ ಮುಟ್ಟಲ್ಲ ಅಂತ ಭೀಷ್ಮ ಮುಟ್ಟಲಿಲ್ಲ. ಪಾಂಡವರನ್ನು ಮುಟ್ಟಲಿಲ್ಲ, ಅವರ ಮಕ್ಕಳು ಮೊಮ್ಮಕ್ಕಳನ್ನು ಮುಟ್ಟಲಿಲ್ಲ, ಅವರ ಸಂಬಂಧಿಗಳ ಯಾರ ಮೇಲೂ ಭೀಷ್ಮನ ಇದು ಬರಲಿಲ್ಲ. ಅಂದರೆ ನೇರ ಇವರುಗಳ ಮೇಲೆ. ಅದೆಲ್ಲ ಏನು ಹೇಳ್ತಾ ಇದೆ ಅಂದರೆ, ಅವನು ಅಲ್ಲಿ ಪಾಂಡವರ ಪರವಾಗಿ ಕೆಲಸ ಮಾಡಿದ್ದಾನೆ. ಈಗ ಕೆಲಸ ಮಾಡಿದ್ದಾನೆ ಅಂದರೆ 2 ಅರ್ಥದಲ್ಲಿ. ಈಗ ಏನೋ ಮಾಡಿ ಕೊಡಬೇಕು, ಅದು ನಿಮಗೇನೋ ಮಾಡಿಕೊಡ್ಬೇಕು ನಾನು, ಅದು ನಿಮಗೆ ಕೆಲಸ ಮಾಡಿದಂತೆ. ನಾನು ನಿಮಗೆ ಏನೋ ಒಂದು ಅಪಾಯ ಮಾಡಬಾರ್ದು, ಅದು ನಿಮಗೆ ಕೆಲಸ ಮಾಡಿಕೊಡ್ತಂತೆ. ಅಪಾಯ ಮಾಡುವ ಜಾಗದಲ್ಲಿ ನಾನು ಇದ್ದೀನಿ, ನಾನೇನು ಮಾಡಲ್ಲ ನಿಮಗೆ ಅಂದರೆ ನಾನು ನಿಮ್ಮ ಪರವಾಗಿ ಕೆಲಸ ಮಾಡಿದ್ದೀನಿ ಅಂತಲೇ ಅರ್ಥ. ಹಾಗೆ ಭೀಷ್ಮ ಅಲ್ಲಿ ಯುದ್ಧದ 10 ದಿನಗಳ ಕಾಲ ತನ್ನ ಜನ್ಮರಹಸ್ಯವನ್ನು ಹೇಳಿಕೊಟ್ಟ ಅನ್ನೋದು ಒಂದು ಅಂಶ. ಅದಲ್ಲದೆ ಅವನು ಇಡೀ 10 ದಿನಗಳ ಕಾಲ ಪಾಂಡವರನ್ನು ಏನೂ ಮಾಡೋದಕ್ಕೆ ಹೋಗಲಿಲ್ಲ.
ಇಲ್ಲಿ ಅವನು ನಡವಳಿಕೆಯಲ್ಲಿ ಪಾಂಡವರ ಪರವಾಗೇ ನಿಂತ. ಆದರೆ ದುರ್ಯೋಧನನಿಗೆ ವಿರುದ್ಧವಾಗಿ ನಿಂತನ ಇಲ್ಲ, ದುರ್ಯೋಧನನ ಪರವಾಗೂ ನಿಂತ. ಆ ಪಕ್ಷದಲ್ಲಿ ಯುದ್ಧ ಮಾಡದ, ಅವನ ಸೇನಾಧಿಪತಿ ಆದ. ಇದು ಪಕ್ಕಾ ದ್ವಂದ್ವ ನಿಲುವು ಅಂದ್ರೆ ಇದು. ಅಂದರೆ ಇಷ್ಟು ಸುಸ್ಪಷ್ಟವಾದ ಒಂದು ದ್ವಂದ್ವ ನಿಲುವು ನಮಗೆ ಬೇರೆ ಕಡೆ ಕಾಣಿಸ್ಕೊಳ್ಳಲ್ಲ. ಅದರಲ್ಲೊಂದು ಸ್ವಲ್ಪ ಪರ್ಸೆಂಟೇಜ್ ಆದರೂ ಹೆಚ್ಚು ಕಡಿಮೆ ಇರುತ್ತೆ. ಇವನು 50-50ನೇ, ಭೀಷ್ಮನದ್ದು 50-50ನೇ. ಈ ದ್ವಂದ್ವ ಅವನಿಗೆ ಯುದ್ಧದ ಹೊತ್ತಿನಲ್ಲಿ ನಡವಳಿಕೆಯಲ್ಲಿ ಕಾಣಿಸ್ತು ಅಂತ ಅಂದರೆ ಮನಸ್ಸಿನಲ್ಲಿ ಅದಕ್ಕಿಂತ ಮೊದಲಿಂದಲೇ ಇದೆ ಅಂತ ಅರ್ಥ. ಕಾಣಿಸ್ಕೊಂಡಿಲ್ಲ ಯಾಕೆ ಅಂತ ಕೇಳಿದರೆ, ಅದು ಒಳಗಡೆ ಕೆಲಸ ಮಾಡ್ತಾ ಇತ್ತು. ಈಚೆಗ ಆಚೆಗ, ಇಲ್ಲಿರಬೇಕಾ ಅಲ್ಲಿರಬೇಕಾ, ಈ ಸನ್ನಿವೇಶದಲ್ಲಿ ನಾನೇನು ಮಾಡಬೇಕು ಅನ್ನುವ ಯೋಚನೆ ಅವನ ಮನಸ್ಸಿನಲ್ಲಿ ಖಂಡಿತವಾಗಿಯೂ ಇದ್ದಿರುತ್ತೆ. ಅದು ಮಿತಿ ಮೀರಿದ ಹೊತ್ತಿನಲ್ಲಿ ಹೊರಗೆ ಬಂದುಬಿಡ್ತು. ಅಲ್ಲೂ ಕೂಡ ಅಸಹಾಯಕತೆಯ ಹೊತ್ತು ಅದು. ಅವನು ಎರಡೂ ಕಡೆಗಿದ್ದ ಅನ್ನೋದನ್ನು, ಅದು ತಪ್ಪು ಅನ್ನೋ ವಿಷಯ ಬೇರೆ. ಅವ್ನು ಧರ್ಮದ ಪರ ನಿಲ್ಲಬೇಕಾಗಿತ್ತು. ಅಂತಿಮವಾಗಿ ನಮ್ಗೆ ಎಲ್ಲದರಲ್ಲೂ ಏನು ಅಂದರೆ ನ್ಯಾಯದ ಪರ ನಿಲ್ಲಬೇಕು ಅನ್ನೋದಷ್ಟೇ ಮನುಷ್ಯ ಬದುಕಿನ ನೀತಿ. ಅದನ್ನು ಮೀರಿದ್ದು ಯಾವುದೂ ಅಲ್ಲ. ಈಗ ಭಾವನೆಗಳು, ಪ್ರೀತಿ, ಸಂವೇದನೆ ಇವೆಲ್ಲ ಸೆಕೆಂಡರಿ ಆಗಿಬಿಡುತ್ತೆ. ಅದು ಬರುವವರೆಗೆ ಇದೆಲ್ಲವೂ ಮುಖ್ಯ. ಆದರೆ ಕೊನೆಗೆ ಯಾವುದು ಅಂದರೆ ನೀ ನ್ಯಾಯದ ಪರ ಇರಬೇಕು ಅನ್ನೋದೇ ಮುಖ್ಯ. ಹಾಗಾಗಿ ಭೀಷ್ಮ ಆ ಕಡೆ ನಿಲ್ಲಬಾರ್ದಾಗಿತ್ತು ಅನ್ನೋದು ಸರಿಯೇ. ಆದರೆ ಭೀಷ್ಮ ಸಿಲುಕಿದ್ದು ಅಸಹಾಯಕತೆಗೆ. ಹೇಳುವಾಗ ಅನ್ನದ ಋಣ ಅಂತ ಮಾತಾಡ್ತಾನವನು. ಯಾಕೆ ದುರ್ಯೋಧನನ ಪರವಾಗಿ ನಿಂತಿದ್ದಿ ಅಂತ ಪ್ರಶ್ನೆ ಬಂದರೆ ಅವನೇ ಹೇಳ್ಕೊಳ್ತಾನೆ, ಅನ್ನದ ಋಣ ಇದೆ, ತೀರಿಸಬೇಕು ನಿಂದು ಅಂತ ದುರ್ಯೋಧನನಿಗೆ ಹೇಳ್ತಾನೆ. ನೀನು ಅನ್ನದ ಋಣವನ್ನು ತೀರಿಸಿ ಹೋಗ್ತೀನಿ ನಾನು ಅಂತ. ಅನ್ನದ ಋಣ ಅನ್ನೋದು ಮಾತು ಅಂತ ಅನ್ಸತ್ತೆ ಹೊರತು ಅದು ವಾಸ್ತವ ಅಲ್ಲ. ಯಾಕೆ ಅಂತ ಕೇಳಿದರೆ, ಋಣ ಎಲ್ಲಿಂದ ಬಂತು ಭೀಷ್ಮನಿಗೆ? ಅದೇ ವಂಶದವನು, ಇವನೇ ಆಳಬೇಕಾಗಿತ್ತು, ಆಳಿಲ್ಲ ಬಿಡಿ. ಆದರೆ ಹಕ್ಕೇನು ಹೋಗಲ್ವಲ್ಲ. ಈಗ ರಾಜ ವಂಶದಲ್ಲಿ ಹೇಗೆ ಅಂದರೆ, ರಾಜ ಯಾರೇ ಆದ್ರೂ ಅವರ ವ್ಯವಸ್ಥೆ ಅದರಿದ್ದೇ ಆಗಿರುತ್ತೆ. ಈಗ ನಾವು ಈಗೆಲ್ಲ ಏನು ಮಾಡ್ತೀವಿ, ಭಾಗ ಮಾಡ್ಕೋತೀವಲ್ವ, ತಂದೆಯ ಭೂಮಿಯನ್ನು ಮಕ್ಕಳು ಭಾಗ ಮಾಡ್ಕೋತಾರೆ. ಅಲ್ಲಿ ಹೇಗೆ ಅಂತ ಅಂದರೆ, ಸಿಂಹಾಸನ ಆಡಳಿತ ಎಲ್ಲ ಯಾರೋ ಒಬ್ಬನಿಗೆ ಸಿಕ್ಬೋದು, ಆದರೆ ಇವನಿಗೂ ಒಂದು ಅರಮನೆ ಇರುತ್ತೆ, ಇವನಿಗೂ ಊಟ ವಸತಿ ಖರ್ಚಿಗೆ ದುಡ್ಡು ಎಲ್ಲದೂ ಕೊಡಬೇಕು. ನೀವು ಚಾಣಕ್ಯ ನೀತಿಯಲ್ಲೆಲ್ಲ ನೋಡಿದರೆ ಸ್ಪಷ್ಟಪಡಿಸುತ್ತೆ ನಮ್ಮ ರಾಜನೀತಿ ಹೇಗಿತ್ತು ಅಂತ. ಅಲ್ಲಿ ವೇತನದ ವ್ಯವಸ್ಥೆ ಹೇಳ್ತಾನವನು. ಯಾರಿಗೆ? ರಾಜ ಮಾತೆಗೆ ವೇತನ, ರಾಜಕುಮಾರನಿಗೆ ವೇತನ. ಈಗ ಅರಮನೆಯಲ್ಲಿ ಇದ್ದಾರೆ ಅಂದರೆ ಅದು ಕೋಶ, ಅದು ರಾಜ್ಯ ಭಂಡಾರ, ಅದು ರಾಜ್ಯದ್ದು. ಹೋಗಿ ಹಿಂಗೆ ತೆಕ್ಕೊಂಡು ಬದುಕೋಕ್ಕಾಗಲ್ಲ. ಆದರೆ ಅವ್ರೇನು ಮಾಡ್ಬೇಕಂಗಿದ್ರೆ, ಅವರೆಲ್ಲರೂ ಹೋಗಿ ಕೆಲಸ ಮಾಡಬೇಕಾ? ಅವ್ರು ಹೆಂಗೆ ಬದುಕಬೇಕು? ಅವರು ರಾಯಲ್ ಫ್ಯಾಮಿಲಿ, ಅವನಿಗೆ ಅವನದ್ದೇ ಯೋಚನೆ ಇದೆ, ಅವನದ್ದೇ ಖರ್ಚಿದೆ, ಇನ್ನೊಂದು ಆಗಬೇಕಲ್ಲ. ಅದಕ್ಕೆ ಇಷ್ಟಿಷ್ಟು ವೇತನ ಕೊಡಬೇಕು ಅಂತ ಚಾಣಕ್ಯ ಬರಿತಾನೆ ಅದನ್ನು. ಅದು ಎಷ್ಟು ಅದ್ಭುತವಾದ ಅಂದರೆ ರಾಜಾಡಳಿತ ಇದ್ದಾಗಿನ ರಾಜನೀತಿ ಅಂದರೆ, ಅದನ್ನು ಕೊಡದೇ ಇದ್ದರೆ ವಿದ್ರೋಹ ಆಗತ್ತೆ. ಅವನಿಗೆ ಕಾಣಿಸುತ್ತೆ ನೋಡಿ, ಇವರು ಮೆರಿತಿದ್ದಾರೆ, ಗಂಡ ಹೆಂಡತಿ ಮಕ್ಕಳು. ಅವನ ಅಣ್ಣನೋ ತಮ್ಮನೋ ಏನೋ ಆಗಿದ್ದಾನೆ, ಅವ್ರಿಗೆ ಏನೂ ಇಲ್ಲ ಅಂತಂದರೆ ಅವನು ಸುಮ್ಮನೆ ಕೂರಲ್ಲ. ಅದಕ್ಕೆ ಪಕ್ಕಾ ಅವ್ರಿಗೆ ಸಲ್ಲಬೇಕಾದ್ದನ್ನು ಸಲ್ಲಿಸ್ತಾರೆ. ಹಾಗಿರುವಾಗ ಭೀಷ್ಮನಿಗೆ ಆ ಎಲ್ಲ ಇದಿದೆ. ಅನ್ನ ಋಣವೇನೂ ಅಲ್ಲ. ಅನ್ನ ಋಣವೇನೂ ಅಲ್ಲ, ಅದೊಂದು ಮಾತು. ಅದು ಮಾತು ಹೇಗೆ ಅಂದರೆ, ಈಗ ನಮ್ಮಲ್ಲಿ ಒಂದು ಇದೆ ಏನಂದರೆ, ನಾವು ಚಿಕ್ಕವರಿದ್ದಾಗ ತಂದೆ ತಾಯಿ ನಮಗೆ ಅನ್ನ ಹಾಕಿ ಸಾಕಿದ್ದಾರೆ, ದೊಡ್ಡವರಾದ್ಮೇಲೆ ನೋಡೋದು ನಿನ್ನ ಕರ್ತವ್ಯ ಅಂತ ಮಾತಾಡ್ತೀವಿ ಅಲ್ವಾ? ತಂದೆ ತಾಯಿಗಳಿಗೆ ನಾಳೆ ನಿನಗೆ ವಯಸ್ಸಾದ್ಮೇಲೆ ನೋಡ್ಕೊಳ್ಳೋರು ಯಾರಪ್ಪ? ಮಕ್ಕಳೇ. ಹಾಗಾಗಿ ನೀನು ಅವ್ರನ್ನ ಚೆನ್ನಾಗಿ ನೋಡ್ಕೋ ಅಂತ ಮಾತಾಡ್ತೀವಿ. ವಾಸ್ತವವಾಗಿ ಇದೆರಡು ಉಪಕಾರ ಮಾಡೋ ವಿಷಯ ಅಲ್ಲ, ಕರ್ತವ್ಯ. ಇದು ಕರ್ತವ್ಯ. ಇದು ನಿನ್ನ ತಂದೆ ತಾಯಿ ಸಾಕಿದ್ದಾರೆ, ನಿನ್ನ ಮಕ್ಕಳನ್ನು ಸಾಕು. ನಿನ್ನ ತಂದೆ ತಾಯಿ ಅವ್ರ ತಂದೆ ತಾಯಿನ ವೃದ್ಧಾಪ್ಯದಲ್ಲಿ ನೋಡ್ಕೊಂಡಿದ್ರು, ನೀವು ಅವರನ್ನು ವೃದ್ಧಾಪ್ಯದಲ್ಲಿ ನೋಡ್ಕೊಳ್ಳಿ. ಇದು ಕರ್ತವ್ಯದ ಪಟ್ಟಿಲಿ ಸೇರುತ್ತೆ. ಅದು ನಾವು ಹೇಳುವಾಗ ಅದನ್ನೇನು ಹೇಳ್ತೀವಿ? ತಂದೆ ತಾಯಿ ಋಣ ಅಂತಲೇ ಮಾತಾಡ್ತೀವಿ ನಾವು. ಅದನ್ನು ತಂದೆ ತಾಯಿ ಋಣ ಇದೆ ಅಂತಲೇ ಮಾತಾಡ್ತೀವಿ. ತಂದೆ ತಾಯಿನೂ ಮಾತಾಡ್ತಾರೆ, ಮಕ್ಕಳು ಋಣ ಇದೆ, ಇಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂತಲೇ ಮಾತಾಡ್ತಾರೆ. ಈ ಭಾಷೆ ಎಲ್ಲ ಒಂದು ದುರ್ಯೋಧನನಿಗೆ ಹೇಳ್ದ, ನಿನ್ನ ಅನ್ನ ತಿಂದಿದ್ದೀನಿ ನಾನು ಅಂತ. ಆದರೆ ವಾಸ್ತವ ಏನು ಅಂತ ಅಂದರೆ, ಅದು ಭೀಷ್ಮನ ಅಸಹಾಯಕತೆ. ಈ ಅಸಹಾಯಕತೆ ಆರಂಭದಿಂದಲೂ ಇದೆ ಭೀಷ್ಮನ ಮನಸ್ಥಿತಿಯಲ್ಲಿ, ಮನೋಭಾವದಲ್ಲಿ. ಆದರೆ ಅದು ವ್ಯಕ್ತವೇ ಆಗಿಲ್ಲ.
ವ್ಯಕ್ತವಾಗಿಸಿಕೊಳ್ಳದಷ್ಟು ಒಂದು ಪ್ರಬುದ್ಧತೆ ಅವನಿಗಿತ್ತು. ಮನಸ್ಸಿನೊಳಗಿದ್ದನ್ನೆಲ್ಲ ಹೊರಗೆ ಹಾಕಬಾರದು. ಓಕೆ. ಇವತ್ತು ಅದನ್ನು ಜಗತ್ತು ಒಪ್ಪಲ್ಲ. ಮುಚ್ಚಿಡಬಾರ್ದು, ಎಲ್ಲ ಬಿಚ್ಚಿಡಬೇಕು, ಅನಿಸಿದ್ದೆಲ್ಲ ಹೇಳಬೇಕು ಅಂತ ಒಂದು ಮೌಲ್ಯ ಅಂತ ಸ್ಥಾಪನೆ ಮಾಡೋದಕ್ಕೆ ಹೊರಟಿದೆ. ಹಾಗಲ್ಲ, ಎಲ್ಲವನ್ನೂ ಹೊರಗೆ ಬಿಚ್ಚಬಾರದು. ಅದು ಒಳಗೆ ಎಷ್ಟೋ ರಹಸ್ಯಗಳು ಮುಚ್ಚೋಗಬೇಕು, ನಮ್ಮ ಅನಿಸಿಕೆಗಳು ಮುಚ್ಚೋಗಬೇಕು. ಅನಿಸಿದ್ದೆಲ್ಲ ಹೇಳಬಾರದು ಅಂತ ಒಂದು ವ್ಯಕ್ತಿ ಬಗ್ಗೆಯೋ, ವಿಷಯದ ಬಗ್ಗೆಯೋ, ವಸ್ತು ಬಗ್ಗೆಯೋ ನಾನು ಇಡೀ ದಿವಸ ಕಮೆಂಟ್ ಮಾಡ್ತಾ ಇರಬಾರ್ದು. ಆದರೆ ಇವತ್ತು ಹಂಗಲ್ಲ. ನಾವೆಲ್ಲರ ಎದುರಿಗೆ ಹೋಗಿ ಮೈಕ್ ಹಿಡಿತೀವಿ. ಅದು ರಾಜಕಾರಣಿನೋ, ಅದು ಇವನೋ ನಾವು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಏನು ನಡೆದ್ರು ನಂದೊಂದು ಅಭಿಪ್ರಾಯ ಇದೆ ಹೇಳ್ತೀನಿ ಅಂತ. ಹಾಗೇನು ಹೇಳಬೇಕಾಗಿಲ್ಲ, ಅವಶ್ಯಕತೆ ಇಲ್ಲದೆ ಅನ್ನೋದು ಪ್ರಾಚೀನ ಮೌಲ್ಯ. ಹಾಗಾಗಿ ಅವನು ತನ್ನ ಈ ಅಸಹಾಯಕತೆಯನ್ನು, ಈ ದ್ವಂದ್ವವನ್ನು, ಗೊಂದಲವನ್ನು ಒಳಗೆ ನುಂಗಿದ್ದ ಭೀಷ್ಮ. ನುಂಗಿ ಮರೆತಿದ್ದ ಅಂತೇನೋ ಅಲ್ಲ, ಅದು ಅವನನ್ನು ಕಾಡುತ್ತಲೇ ಇತ್ತು. ಅದು ಯಾವ ಪ್ರಮಾಣದಲ್ಲಿ ಕಾಡ್ತಾ ಹೋಯಿತು ಅಂತ ಅಂದರೆ, ಭೀಷ್ಮನ ವ್ಯಕ್ತಿತ್ವಕ್ಕೆ ಸಲ್ಲದ್ದನ್ನು ಅವನು ಮಾಡಿಬಿಟ್ಟ ಯುದ್ಧದಲ್ಲಿ. ಹಾಗಂದ್ರೇನು, ಒಬ್ಬ ಅಷ್ಟು ತಿಳುವಳಿಕೆ ಇರುವ ವ್ಯಕ್ತಿಯಾಗಿ ಈ ಪಕ್ಷದ ಸೇನಾಧಿಪತಿಯಾಗಿ ನಿಂತುಕೊಂಡು ನನ್ನನ್ನು ಸಾಯಿಸೋದು ಹಿಂಗೆ ಅಂತ ಎದುರು ಪಕ್ಷದವನಿಗೊಬ್ಬ ಹೇಳಿಕೊಡ್ತಾನೆ ಅಂದರೆ ಇದಕ್ಕಿಂತ ಒಂದು ದ್ರೋಹ, ರಾಜದ್ರೋಹ, ವಿಶ್ವಾಸದ್ರೋಹ ಇನ್ನೊಂದು ಇದೆಯಾ ಅಂತ. ನಾವು ವಿಶ್ವಾಸದ್ರೋಹಕ್ಕೆ ಭೀಷ್ಮನನ್ನೇ ಹೇಳಬೇಕು, ರಾಜದ್ರೋಹಕ್ಕೂ ಕೂಡ. ಯಾಕೆಂದರೆ ಧೃತರಾಷ್ಟ್ರ ರಾಜ ಈಗ ಅವನಿಗೆ. ಹೌದು, ಧೃತರಾಷ್ಟ್ರನ ಪರವಾಗಿ ಅಲ್ವಲ್ಲ, ನಿನ್ನ ವಿರೋಧಿಗಳಿಗೆ ಹೇಳ್ಕೊಡ್ತಾ ಇದೆಯಲ್ಲ ನಿನ್ನ ರಹಸ್ಯವನ್ನು ಅಂತ ಅಂದಾಗ ನಾವು ಎಂಥ ರಾಜದ್ರೋಹಿ ಅಂತ ಕರಿಬೇಕು ಅವನನ್ನು. ಆದರೆ ಇದಲ್ಲ, ಹೀಗಾಗತ್ತೆ ಅಥವಾ ಹೀಗೆ ಸಮಾಜ ಭಾವಿಸುತ್ತೆ ಅಂತ ಭೀಷ್ಮನಿಗೆ ಗೊತ್ತಿಲ್ಲ ಅಂತಲ್ಲ. ಅದನ್ನು ಮೀರಿ ಪಾಂಡವರ ಜೊತೆಗೆ ಯಾಕೆ ನಿಲ್ತಾನೆ ಅಂತ ಅಂದರೆ, ಇಷ್ಟು ದಿನ ಅವನ ಮನಸ್ಸೊಳಗೆ ಇದ್ದ ಇದಿದೆಯಲ್ಲ, ಗೊಂದಲದ ಕುದಿ ಇದೆಯಲ್ಲ, ಅದು ಈಗ ಅಂತಿಮ ಹಂತಕ್ಕೆ ಎಕ್ಸ್ಪ್ಲೋಡ್ ಆಯಿತು. ಅದು ಹೊರಗೆ ಬಂದಾಗ ಭೀಷ್ಮ ನಿರ್ಣಯಿಸದೆಯೂ ನಿರ್ಣಯಿಸಿಬಿಟ್ಟ. ನಿರ್ಣಯಿಸಿಬಿಟ್ಟ ಅಂದರೆ ಅವನು ಅಂದ್ಕೊಳ್ಳಿಲ್ಲ ನಾನು ದುರ್ಯೋಧನನ ಪರವಾಗಿ ಯುದ್ಧ ಮಾಡ್ತೀನಿ, ಪಾಂಡವರಿಗೆ ಹೆಲ್ಪ್ ಮಾಡ್ತೀನಿ ಅಂತ ಅವನೊಂದು ನಿರ್ಣಯ ತಗೊಂಡ ಅಂತೇನೂ ಇಲ್ಲ. ಆದರೆ ಸಂದರ್ಭ ಹಾಗೇ ಮಾಡ್ಕೊಂಡು ಹೋಗ್ಬಿಟ್ಟ ಅವನು. ಹಾಗೇ ಮಾಡ್ಕೊಂಡು ಹೋಗ್ಬಿಟ್ಟ. ಅವ್ರ ಮೇಲೆ ಕತ್ತಿ ಎತ್ತಲಿಲ್ಲ, ಯುದ್ಧನೇ ಮಾಡಲಿಲ್ಲ ಅಂತಲ್ಲ, ಕೊಲ್ಲುವಂತೆ ಕತ್ತಿ ಎತ್ತಲಿಲ್ಲ. ಅವ್ರಿಗೇನು ಒಳ್ಳೇದು ಮಾಡ್ಕೊಡ್ಬೋದು ಅಂತ ಯೋಚನೆ ತಲೆಯಲ್ಲಿ ಓಡ್ತಾ ಇತ್ತು. ಇದು ಏನು ಹೇಳುತ್ತೆ ಅಂತ ಅಂದರೆ, ಅಷ್ಟು ಕಾಲ ಭೀಷ್ಮನಲ್ಲಿ ಈ ಅಸಹನೆ ಇತ್ತು. ಆದರೆ ಇದು ಪಶ್ಚಾತ್ತಾಪವಾಗಿ ಕಾಡಿತ್ತಾ ಅಂತ ನಿಮ್ಮ ಪ್ರಶ್ನೆಯಲ್ಲಿ ಇತ್ತಲ್ಲ, ಪಶ್ಚಾತ್ತಾಪವಾಗಿ ಕಾಡಿತ್ತಾ ಅಂದರೆ ಅವನಿಗೆ ತಾಪ ಇತ್ತು ಅದರದ್ದು. ಎಲ್ಲೋ ಒಂದಿಷ್ಟು ಸಲ ಅನಿಸಿರ್ಬೋದು ಆ ಮಕ್ಕಳಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಅನಿಸಿರಬಹುದು. ಆದರೆ ತನ್ನಿಂದಾಗಿ ಅಂತ ಭೀಷ್ಮನಿಗೆ ಅನ್ನಿಸುವ ವಾತಾವರಣ ಇಲ್ಲ. ಯಾಕೆ ಅಂದರೆ ಅವನ ಕೈಯಲ್ಲಿ ಇಲ್ಲ ಅದು. ಅವನು ಹೇಳುವಾಗೆಲ್ಲ ಇದು ಸರಿಯಲ್ಲ ಅಂತ ಹೇಳ್ಕೊಂಬಂದಿದ್ದಾನೆ, ದ್ಯೂತವೋ ಇನ್ನೊಂದೋ ಎಲ್ಲ ಹೊತ್ತಿನಲ್ಲೂ ಹೇಳ್ಕೊಂಬಂದಿದ್ದಾನೆ. ಅವ್ರು ಕೇಳಿಲ್ಲ. ಸಹಜವಾಗಿ ಇದ್ರ ಮೇಲೆ ಒಂದು ಪ್ರಶ್ನೆ ಏನು ಮಾಡ್ತಾರೆ, ಅವನಿಗೆ ಅಷ್ಟು ಶಕ್ತಿ ಇತ್ತಲ್ವ, ಅವನ ಮುಂದೆ ದುರ್ಯೋಧನ ಯಾವ ಲೆಕ್ಕ? ನಿಜ, ಭೀಷ್ಮನೇ ನಿಂತರೆ ಅವನೆದುರಿಗೆ ಅವ್ರು ಯಾರೂ ನಿಲ್ಲೋಕೆ ಸಾಧ್ಯ ಇಲ್ಲ ಅಂತ ಪ್ರಶ್ನೆ ಮಾಡ್ತಾರೆ. ಭೀಷ್ಮ ಹಾಗೆ ಮಾಡಬೇಕಿತ್ತಲ್ವಾ ಅಂತ. ಇನ್ನೂ ಒಂದು ಪ್ರಶ್ನೆ, ಬಹಳ ಮುಖ್ಯವಾಗಿ ಭೀಷ್ಮನ ಬಗ್ಗೆ ಬರುವಂಥ ಪ್ರಶ್ನೆ, ದ್ರೌಪದಿ ವಸ್ತ್ರಾಪಹರಣದ ಸಂದರ್ಭದಲ್ಲಿ ಭೀಷ್ಮ ಯಾಕೆ ಮಾತಾಡಲಿಲ್ಲ, ಯಾವುದೇ ಈ ರೀತಿಯ ಎಕ್ಸ್ಪ್ಲೋರ್ ಯಾಕೆ ಆಗಲಿಲ್ಲ ಅನ್ನುವಂಥ ಪ್ರಶ್ನೆಗಳು ಸಹಜವಾಗಿ ಬರ್ತದೆ. ಅದೇ ಅಲ್ಲೂ ಏನು ಅಂತ ಅಂದರೆ ಈ ದ್ವಂದ್ವವೇ ಅಂದರೆ ಅಲ್ಲಿಯದ್ದು ಅವನದ್ದು ಇನ್ನೊಂದು ಗೊಂದಲ. ಅದನ್ನು ಬಹಳ ತರಹದಲ್ಲಿ ವ್ಯಾಖ್ಯಾನಿಸ್ತಾರೆ. ಅಲ್ಲಿಯ ಗೊಂದಲ ಏನು ಅಂತ ಅಂದರೆ, ಈಗ ದ್ರೌಪದಿ ಅಲ್ಲಿ ಪ್ರಶ್ನೆ ಏನು ಎರಡು ಬಂದಿದೆ ಅಲ್ಲಿ. ದ್ರೌಪದಿ ಕೇಳಿದ ಪ್ರಶ್ನೆಗೆ ಅವನು ಉತ್ತರ ಕೊಡದೆ ಜಾರ್ಕೊಂಡಿದ್ದಾನೆ ಭೀಷ್ಮ. ಒಂದು, ಘಟನೆಗೆ ಪ್ರತಿಕ್ರಿಯಿಸದೆ ಘಟನೆಯನ್ನು ನಿಲ್ಲಿಸದೆ ಕೂತ್ಕೊಂಡಿದ್ದಾನೆ ಅನ್ನೋದು ಒಂದು. ಎರಡು, ದ್ರೌಪದಿ ಬಂದು ಕೇಳುವ ಪ್ರಶ್ನೆ ಏನು ಅಂತ ಅಂದರೆ, ನನ್ನನ್ನು ಪಣಕ್ಕಿಟ್ಟ ವಿಧಾನ ಸರಿಯಾ ತಪ್ಪಾ ಅಂತ ದ್ರೌಪದಿ ಕೇಳಿದಾಳೆ. ತಾನೇ ಸೋತವನಿಗೆ ತಾನೇ ಸೋತಾದ ಮೇಲೆ ಇನ್ನೊಬ್ಬಳನ್ನು ಪಣಕ್ಕಿಡುವ ಅಧಿಕಾರ ಇದೆಯಾ ಅಂತ ಕೇಳ್ತಾಳೆ. ಯಾಕೆ ಅಂದರೆ ತಾನೇ ಸೋತ ಮೇಲೆ ಅವನಿಗೆ ಯಾವುದರ ಮೇಲೂ ಅಧಿಕಾರ ಇಲ್ಲ. ಯುಧಿಷ್ಠಿರ ತನ್ನನ್ನು ಪಣಕ್ಕಿಟ್ಟುಬಿಟ್ಟಿದ್ದಾನೆ. ನಕುಲನಿಟ್ಟ, ಸಹದೇವನಿಟ್ಟ, ನಕುಲನಿಟ್ಟ, ಅರ್ಜುನನಿಟ್ಟ, ಭೀಮನನಿಟ್ಟ, ಆಮೇಲೆ ತನ್ನನ್ನು ಇಟ್ಕೊಂಡು ಸೋತ ಮೇಲೆ ಏನು, ಅವನೀಗ ದಾಸ. ಅವನಿಗೆ ದಾಸ ಅಂದ್ರೆ ಅರ್ಥ ಏನು ಅಂತ ಕೇಳಿದರೆ, ದಾಸ ಅನ್ನುವ ಕಾನ್ಸೆಪ್ಟ್ ಏನು ಅಂದರೆ,
ನಿನಗೆ ಯಾವುದೇ ಅಧಿಕಾರ ಇಲ್ಲ, ನಿನಗೆ ಯಾವ ಹಕ್ಕೂ ಇಲ್ಲ ಅಂತ. ಅಧಿಕಾರವೂ ಇಲ್ಲ, ಹಕ್ಕೂ ಇಲ್ಲ ಅಂತ. ಗುಲಾಮಿತನ ಅಂತ ಒಂದು ಬಂದಿದೆಯಲ್ಲ, ಅದು ಹಂಗೇನೆ. ನಿನಗೆ ಹಕ್ಕು ಅಧಿಕಾರ ಎರಡೂ ಇಲ್ಲ, ಅದನ್ನು ಸಂಪೂರ್ಣ ನನ್ನ ಕೈಲಿದೆ ಅಂತ. ಈಗ ಅವನಿಗೆ ಅಧಿಕಾರವೂ ಇಲ್ಲ, ಹಕ್ಕೂ ಇಲ್ಲ ಯುಧಿಷ್ಠಿರನಿಗೆ. ದ್ರೌಪದಿಯ ಪ್ರಶ್ನೆಯ ಆಶಯ ಅದು. ಅಂದರೆ ನನ್ನ ಮೇಲೆ ಅವನಿಗೆ ಅಧಿಕಾರ ಇಲ್ಲ, ಈಗ ಹಕ್ಕೂ ಅಲ್ಲ. ಹಾಗಿರುವಾಗ ಅವನು ಪಣಕ್ಕಿಟ್ಟಿದ್ದು ಸರಿಯೇ ಅಂತ ದ್ರೌಪದಿಯ ಪ್ರಶ್ನೆ. ಅದರ ಮೂಲಕ ದ್ರೌಪದಿ ಏನು ಕೇಳ್ತಾ ಇದ್ದಾಳೆ ಅಂದರೆ, ದುರ್ಯೋಧನ ಕ್ಲೈಮ್ ಮಾಡಿದ್ದೇನು ಅಂತ ಕೇಳಿದರೆ, ಅವಳನ್ನು ಸಭೆಗೆ ಎಳೆದುಕೊಂಡು ಬನ್ನಿ ಅಂತ ಹೋಗಿ ಎಳೆದುಕೊಂಡು ಬರುವಾಗ, ಬಟ್ಟೆ ಸೆಳೆದಾಕ್ತೀನಿ ಅಂತ ಹೊರಟಾಗ, ಈ ದುರ್ಯೋಧನ ಅವರು ಸುಮ್ಮನೆ ಮಾಡಿಲ್ಲ ಅದನ್ನು. ಅವರು ಭಾಳ ಅಂದರೆ ಟೆಕ್ನಿಕಲಿ ಪಾಸ್ ಆಗೋ ಥರನೇ ಮಾಡಿದ್ದಾರೆ ಅವರು. ಬಹಳ ಬುದ್ಧಿವಂತ ಅವನು ದುರ್ಯೋಧನ. ಅಂದರೆ ನೀವು ಟೆಕ್ನಿಕಲಿ ಅದು ತಪ್ಪು ಅಂತ ಹೇಳೋಕ್ಕಾಗಲ್ಲ ಅಂತ. ದಾಸ ಅಂತ ಒಂದು ವ್ಯವಸ್ಥೆ ಇದೆ, ಇತ್ತು ಅವತ್ತು. ದಾಸರು ಅಂತ ಒಂದು ವ್ಯವಸ್ಥೆ ಇತ್ತು. ಸರಿಯಲ್ಲ ಅನ್ನುವ ಭಾವವೂ ಇತ್ತು, ಇರಲಿಲ್ಲ ಅಂತಲ್ಲ. ಅಂದರೆ ಮಹಾಭಾರತದ ಹೊತ್ತಿನಲ್ಲಿ ಎಲ್ಲವೂ ಸರಿ ಇತ್ತು ಅಂತ ಅಲ್ಲ. ಮಹಾಭಾರತ ಶ್ರೇಷ್ಠ ಕೃತಿ ಅನ್ನೋದಕ್ಕರ್ಥ ಮಹಾಭಾರತ ಕಾಲದ ಬದುಕೆಲ್ಲ ಶ್ರೇಷ್ಠ ಅಂತಲ್ಲ. ಹಂಗೆ ಶ್ರೇಷ್ಠ ಆದರೂ ದುರ್ಯೋಧನನು ಶ್ರೇಷ್ಠ ಆಗ್ತಾನೆ. ಅಲ್ಲಿ ಇಂತಹ ಎಷ್ಟೋ ತಪ್ಪು ಅಭ್ಯಾಸಗಳೋ ರೂಢಿಗಳೋ ಸಮಾಜದಲ್ಲಿ ಇದ್ದವು. ಅದಕ್ಕೆ ಕೃಷ್ಣ ಅದನ್ನು ಮೀರಿ ಮಾತಾಡ್ತಾನವನು. ಕೃಷ್ಣನ ಇಡೀ ಬದುಕಿನಲ್ಲಿ ಒಂದು ಕ್ರಾಂತಿ ಇದೆ. ಯಾವುದು ಹೀಗೆಲ್ಲ ಬಂದಿದೆಯೋ ಸಮಾಜದಲ್ಲಿ, ಸಮಾಜ ಇದನ್ನೆಲ್ಲ ಸರಿ ಅಂತ ಒಪ್ಕೊಂಡಿದೆಯೋ, ಅವನು ಅದನ್ನೆಲ್ಲ ಹೊಡೆದು ಹಾಕ್ತಾನೆ ಕೃಷ್ಣ. ಅಂದರೆ ಇದೊಂದು ಪದ್ಧತಿ ಸರಿಯಲ್ಲ, ಇದೊಂದು ಸಂಪ್ರದಾಯ ಸರಿಯಲ್ಲ ಅಂತಲೇ ಹೊಡಿತಾನೆ ಅವನು ಕೃಷ್ಣ. ನಮ್ಮ ವಸ್ತುವನ್ನು ನಾನು ನನಗೆ ಬೇಕಾದಾಗ ಯೂಸ್ ಮಾಡ್ತೀನಿ ಅಂತ. ಆ ಪ್ರಶ್ನೆ ದ್ರೌಪದಿ ಕೇಳಿಲ್ಲ, ಯಾಕೆಂದರೆ ಅದು ಹೇಗೂ ತಪ್ಪು. ಅವಳು ಹೇಳ್ತಾ ಇರೋದು ಟೆಕ್ನಿಕಲಿ ಕೂಡ ನೀವು ರಾಂಗ್ ಅಂತ. ನನಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಯಾಕೆ ಗೊತ್ತಿಲ್ಲ? ಅವನು ಹೇಳ್ತಾನೆ, ಭೀಷ್ಮನಿಗೆ ಏನಾಗಿದೆ ಅಂದರೆ ಪಣಕ್ಕಿಟ್ಟವ ಯುಧಿಷ್ಠಿರ ಆಗಿರೋದ್ರಿಂದ, ಹಾಗಿದ್ರೆ ಅದೇ ಸರಿ ಏನೋ? ನ್ಯಾಯ ನೀತಿಯ ಪ್ರಕಾರ, ಧರ್ಮದ ಪ್ರಕಾರ ಭೀಷ್ಮನದ್ದು ಸರಿಯಲ್ಲ. ಆದರೆ